ಸರ್ ನಮಸ್ತೆ, ನನ್ನ ಹೆಸರು ಮುನಿಸ್ವಾಮಿ ಅಂತೇಳಿ, ರಾಮನಗರದವರು. ನಾವು ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದೀವಿ. ಫೆನ್ಸಿಂಗ್ ಹೆಸರು ಬಂದು ನಮ್ಮ ಅಕ್ಷಯ ಎಂಟರ್ಪ್ರೈಸ್ ಅಂತೇಳಿ ರಾಮನಗರ. ನಾವು ಮೂಲತಃ 6-7 ವರ್ಷದಿಂದ ಇದೇ ಕೆಲಸನ ಮಾಡ್ತಾ ಇದ್ದೀವಿ. ನೀವು ತೋಟಕಾರ ಹಾಕ್ಸಿ ಮತ್ತೆ ಹೊಲ, ಜಮೀನು, ಕೋಳಿ ಫಾರಂ, ಎನಿವನ್ ಯಾವುದೇ ಜಾಗಕ್ಕಾದ್ರೂ ನಾವು ಫೆನ್ಸಿಂಗ್ ವರ್ಕ್ ಹಾಕೊಡ್ತಾ ಇದೀವಿ. ನಾವು ಈ ಪ್ರೆಸೆಂಟ್ಲಿ ಕೆಂಪೇಗೌಡನ ದೊಡ್ಡಿ ಹತ್ರ 1-1.5 ಎಕರೆ ಕೆಲಸ ಮಾಡಿದೀವಿ ಸರ್. ಅವರು ಓನರ್ ಹೇಳಿದಾರೆ 3 ದಿನದಲ್ಲಿ ಮುಗಿಸ್ಕೊಡಿ ಅಂತ. 3 ದಿನದಲ್ಲೇ ಮುಗಿಸ್ಕೊಟ್ಟಿದೀವಿ. ನೋಡಿ 8 ಅಡಿ ಕಲ್ಲು ಹಾಕಿದೀವಿ. 8 ಅಡಿ ಕಲ್ಲು ಸರ್. 8 ಅಡಿಗೆ 7 ಲೈನ್ ತಂತಿ ಹಾಕಿ ಅಂತ ಹೇಳಿ 7 ಲೈನ್ ತಂತಿನೇ ಹಾಕಿದೀವಿ ಸರ್. 8 ಅಡಿ ಅಂದ್ರೆ ಸರ್ ಇದು ಭೂಮಿ ಬಂದು ಮೆದು ಇರುತ್ತೆ. ಹಾಗಾಗಿ ಓನರ್ ಹೇಳಿದ್ರು 8 ಅಡಿ ಕಲ್ಲು ಹಾಕಿ, ಮೇಲ್ಗಡೆ 6 ಅಡಿ ಉಳಿಯುತ್ತೆ, ತಂತಿ ಟೈಟ್ ಬರುತ್ತೆ, ಯಾವ್ದು ಹೊರಗಡೆಯಿಂದ ಒಳಗಡೆ ಯಾವುದೇ ಪ್ರಾಣಿ ಆಗ್ಲಿ ಬೇರೆ ಏನೇ ಬರೋಕ್ಕೂ ಅವಾಯ್ಡ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಓನರ್ ಹೇಳ್ದಂಗೆ ನಾವು 8 ಅಡಿ ಕಲ್ಲನ್ನ ಹಾಕ್ಸಿದೀವಿ ಸರ್. 8 ಅಡಿ ಕಲ್ಲಿಗೆ ಸಪೋಸ್ ಅವರು 6 ಅಡಿ ಡಿಸ್ಟೆನ್ಸ್ ಅಲ್ಲಿ ಒಂದು ಕಲ್ಲು ಹಾಕಿ ಅಂತ ಹೇಳಿದ್ರು. 6 ಅಡಿ ಡಿಸ್ಟೆನ್ಸ್ಗೆ ಹಾಕಿದೀವಿ. ಹೌದು ಸರ್, 6 ಅಡಿ ಡಿಸ್ಟೆನ್ಸ್ ಹಾಕಿದೀವಿ. ಇದು ಬಂದು ತಂತಿ ಬಂದು ಸರ್ ಟಾಟಾ ಕಂಪನಿ ತಂತಿನೇ ವಹಿಸ್ತೀವಿ. ಟಾಟಾ ತಂತಿ ಬಂದು ಸರ್ 14x14 100 GSM ಕೋಟಿಂಗ್ ವೈರ್ ಇದೆ. ಬೇರೆ ನಾವು ಯಾವುದೇ ಕರದ ತಂತಿನ, ಲೋಕಲ್ ತಂತಿನ ಬಳಸಲ್ಲ ಸರ್. ಏನ್ ಟಾಟಾ ಕಂಪನಿ ಇದೆ, ಟಾಟಾ ತಂತಿ ಕಂಪನಿನೇ ಬಳಸ್ತಾ ಇದೀವಿ. ಕಂಪನಿಯರೇ ಹೇಳಿದ್ದಾರೆ ಮಿನಿಮಮ್ 10 ವರ್ಷ ಗ್ಯಾರಂಟಿ ಕೊಡ್ತಿದೀವಿ ಅಂತ ಹೇಳಿ. ಇದು ಯಾವುದೇ ಕಾರಣಕ್ಕೂ ರೆಸ್ಟ್ ಹಿಡಿಯಲ್ಲ, ತುಕ್ಕಿ ಹಿಡಿಯಲ್ಲ. ಹಾಗಾಗಿ ನಾವು ಟಾಟಾ ಕಂಪನಿ ತಂತಿನೇ ಬಳಸ್ತಾ ಇದೀವಿ. ನಮ್ಮಲ್ಲಿ 7 ಅಡಿ ಕಲ್ಲಿದೆ, 8 ಅಡಿ ಕಲ್ಲಿದೆ, 9 ಅಡಿ ಕಲ್ಲು ಇದೆ. ಕಸ್ಟಮರ್ ಯಾವ ತರ ಡಿಮ್ಯಾಂಡ್ ಮಾಡ್ತಾರೋ ಆ ತರ ಕಲ್ಲನ್ನೇ ಹಾಕೊಡ್ತೀವಿ. ನಾವ್ ಇದೇ ಜಾಗದಲ್ಲಿ ಹಾಕೊಡ್ತೀವಿ ಅಂತ ಏನಿಲ್ಲ. ಸಪೋಸ್ ನಾವು ಪ್ರೆಸೆಂಟ್ ಇರೋದು ರಾಮನಗರ, ನೀವು ಬಳ್ಳಾರಿಲಿ ಫೋನ್ ಮಾಡ್ರು ಬಂದ್ ಹಾಕ್ತಿವಿ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಬಂದು ಫೋನ್ ಮಾಡಿದ್ರು ನಾವು ಫೆನ್ಸಿಂಗ್ ವರ್ಕ್ ನ ಮಾಡ್ಕೊಡ್ತಾ ಇದೀವಿ ಸರ್. ಸರ್ ಓವರ್ ಆಲ್ ಕರ್ನಾಟಕ ನೀವು ಯಾವುದೇ ಜಾಗದಲ್ಲಿ ಬಂದು ಫೋನ್ ಮಾಡಿದ್ರು ಸರ್, ಬಂದು ಅಲ್ಲೇ ಕೆಲಸನ ಫಿನಿಶಿಂಗ್ ಮಾಡ್ಕೊಡ್ತೀವಿ ಸರ್. ಮತ್ತೆ ನಮ್ದು ಬಂದು ಸರ್ ಈ ಕಸ್ಟಮರ್ ಯಾವ ರೀತಿ ಡಿಮ್ಯಾಂಡ್ ಮಾಡ್ತಾರೆ. ಕಸ್ಟಮರ್ ಕೆಲವೊಬ್ರು ಜಾಗದಲ್ಲಿ ಇರಲ್ಲ, ಈಗ ಬೆಂಗಳೂರಲ್ಲಿ ಇರ್ತಾರೆ, ಜಾಗ ತೋರಿಸಿರ್ತಾರೆ. ಸಪೋಸ್ ನಮ್ಗೆ ಒಂದ್ಸಲಿ ಜಾಗ ತೋರಿಸಿರ ಬೌಂಡ್ರಿ ಏನ್ ಫಿನಿಶಿಂಗ್ ಅಂತ ತೋರಿಸ್ಕೊಟ್ರೆ ಸರ್, ಅವ್ರು ಇರ್ಲಿ ಇಲ್ಲದೆ ಹೋಗ್ಲಿ ನಾವು ಕೆಲಸನೇ ಫಿನಿಶಿಂಗ್ ಮಾಡ್ಕೊಡ್ತೀವಿ. 1 ಎಕರೆ ನಾವು ಬರೀ ಒಂದೇ ದಿನದಲ್ಲಿ ಮುಗಿಸ್ಕೊಡಿ ಅಂದ್ರೆ 1 ದಿನದಲ್ಲಿ ಮುಗಿಸ್ಕೊಡ್ತೀವಿ ಸರ್. ಹಾಗಾಗಿ 2 ದಿನದಲ್ಲಿ ಮುಗಿಸ್ಕೊಡಿ ಅಂದ್ರೆ 2 ದಿನದಲ್ಲಿ. ನಮ್ಮ ಹತ್ರ 4 ಬ್ಯಾಚ್ ಇದೆ ಪ್ರೆಸೆಂಟ್. ಈಗ ಬಂದು ಮಂಚನಬೆಲೆ ಹತ್ರ 2 ಬ್ಯಾಚ್ ಮಾಡ್ತಾ ಇದೆ, ಇನ್ನೆರಡು ಬ್ಯಾಚ್ ಪಾಂಡುಪುರ ಹತ್ರ ಮಾಡ್ತಾ ಇದೆ. ಹಾಗಾಗಿ ಅವರು ಒಂದೇ ದಿನದಲ್ಲಿ ಮುಗಿಸ್ಕೊಡಿ ಅಂದ್ರೆ ಒಂದೇ ದಿನದಲ್ಲಿ ಮುಗಿಸ್ತೀವಿ. ಫೆನ್ಸಿಂಗ್ ಜೊತೆಗೆ ನಾವು ಸರ್ ಸೋಲಾರ್ ಹಾಕ್ತಿವಿ, ಮತ್ತೆ ಚೈನ್ ಲಿಂಕ್ ಮೆಶ್ ಹಾಕೊಡ್ತೀವಿ ಸರ್, ಮತ್ತೆ ಸಿಮೆಂಟ್ ವಾಲ್ ಹಾಕೊಡ್ತಾ ಇದೀವಿ. ಸಪೋಸ್ ನೀವು ಈ ಕೆಲಸನ ನೀವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಹೇಳ್ಕೊಟ್ರಿ ಸರ್, ನಾವು ಅಲ್ಲೇ ಬಂದು ಕೆಲಸನ ಫಿನಿಶಿಂಗ್ ಮಾಡ್ಕೊಡ್ತೀವಿ ಸರ್. ಸರ್ ಈಗ ಕೆಲವೊಬ್ರೆಲ್ಲ ಸಿಮೆಂಟ್ ಕಂಬ ಹಾಕಿ ಅಂತ ಹೇಳ್ತಾರೆ ಸರ್. ಸಿಮೆಂಟ್ ಕಂಬ ಬಂದು ಬಿಸಿಲಿಗೆ ಒಣಗಿ ಅಥವಾ 3 ವರ್ಷ 4 ವರ್ಷ ಅಷ್ಟೇ ಶಾಶ್ವತ. ಬಟ್ ಕಲ್ಲಿದೆಯಲ್ಲ, ಕಲ್ಲು ಲೈಫ್ ಲಾಂಗ್ ಸರ್. ಕಲ್ಲು ಯಾವುದೇ ಕಾರಣಕ್ಕೂ ಮುರಿಯಲ್ಲ, ಏನು ಆಗಲ್ಲ. ಕಲ್ಲು ಬಂದು ನಾವು ಯಾವುದೇ ಕಾರಣಕ್ಕೂ ಸುಟ್ ಕಲ್ಲನ್ನ ಹಾಕಲ್ಲ, ಹಸಿ ಕಲ್ಲನ್ನೇ ಹಾಕೋದು. ಕಲ್ಲು ಬಂದು ನಾವು ಕೋಲಾರ, ಟೇಕಲ್ಲು, ಬಳ್ಳಾರಿ, ಹೊಸಪೇಟೆ, ಹಂಪಿ ಕಡೆನೇ ತರಿಸ್ತೀವಿ. ಯಾವುದೇ ಕಾರಣಕ್ಕೆ ಲೋಕಲ್ ಹಾಕಲ್ಲ. ನೋಡಿ ಸರ್, ಈ ಕಲ್ಲು ಬಂದು 7 ಅಡಿ ಕಲ್ಲೇ, ಬಟ್ 4 ಇಂಚು 6 ಇಂಚ್ ಇದೆ, 8 ಅಡಿ ಇದೆ. ಫಿನಿಶಿಂಗ್ ಯಾವುದೇ ಕಾರಣಕ್ಕೂ ಸ್ಟಾರ್ಟಿಂಗ್ ಇದ್ದು ಎಂಡ್ ಗಂಟ ಫಿನಿಶಿಂಗ್ ಪಕ್ಕಾ ಕರೆಕ್ಟ್ ಆಗಿದೆ ಸರ್. ನಾವು ಹಾಕೋ ತಂತಿ ಎಳೆಯ ಇದು ಲೆವೆಲ್ ಎಲ್ಲ ಸರ್, ಕರೆಕ್ಟ್ ಕಲ್ಲಿಗೆ ಫಿನಿಶಿಂಗ್ ಕರೆಕ್ಟ್ ಕುತ್ಕೊಳ್ಳುತ್ತೆ. ಹಾಗಾಗಿ ನಾವು ಹಸಿ ಕಲ್ಲನ್ನೇ ಬಳಸ್ತೀವಿ, ಸುಟ್ಟು ಕಲ್ಲನ್ನ ಯಾವುದೇ ಕಾರಣಕ್ಕೆ ಬಳಸಲ್ಲ, ಲೋಕಲ್ ಕಲ್ಲನ್ನು ಬಳಸಲ್ಲ ಸರ್. ಕಲ್ಲು ಬಂದು ಸರ್ ಇದು 8 ಅಡಿ ಕಲ್ಲು. ಈ ಕಸ್ಟಮರ್ ಹೇಳಿದ್ರೆ 2 ಅಡಿ ಒಳಗಡೆ ಹಾಕಿ ಅಂತ. 2 ಅಡಿನೂ ಒಳಗಡೆ ಹಾಕಿದೀವಿ. ಮೇಲ್ಗಡೆ 6 ಅಡಿ ಇದೆ. 6 ಅಡಿಗೆ 7 ಲೈನ್ ತಂತಿ ಎಳೆದಿದ್ದೀವಿ. 7 ಲೈನ್ ತಂತಿ ಎಳೆದಿದ್ದೀವಿ. 8 ಅಡಿ ಕಲ್ಲು ಬಂದು ಸರ್ ಲೆಂತ್ ಮೇಲ್ಗಡೆ 2 ಅಡಿ ಒಳಗಡೆ ಹೋಗಿರೋದ್ರಿಂದ 6 ಅಡಿ ಮೇಲಿರುತ್ತೆ. ಸಪೋಸ್ ನಾವು 9 ಇಂಚ್ಗೊಂದು ಲೈನ್ ಎಳೆದಿದ್ದೀವಿ. ಕಸ್ಟಮರ್ ಹೇಳಿರೋ ಬರೀ 6 ಲೈನ್ ತಂತಿ ಸಾಕು ಅಂತ ಹೇಳಿ. ಮತ್ತೆ ಅವರು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ರು 6 ಲೈನ್ ಬೇಡ 7 ಲೈನ್ ಹಾಕಿ, ಹೊರಗಡೆಯಿಂದ ಪ್ರಾಣಿಗಳು ಯಾವುದೇ ನಮ್ಮ ಜಮೀನು ಒಳಗಡೆ ಬರ್ದೇ ಇರ್ಲಿ, ನಾವು ವ್ಯವಸಾಯ ಮಾಡ್ತೀವಿ, ಹಾಗಾಗಿ 7 ಲೈನ್ ಇರ್ಲಿ ಅಂತ ಹೇಳಿ ಸರ್ 8-8.5 ಇಂಚ್ಗೆ ಹಾಕ್ಸಿದಾರೆ ಸರ್. ಈಗ ಸರ್ ತಂತಿ ಬೇಲಿ ಹಿಂಕ್ ಹಾಕ್ಸ್ಕೋಬೇಕಂದ್ರೆ ಅಕ್ಕಪಕ್ಕದವರು ಒತ್ತಿವರಿ ಮಾಡ್ಕೊಬಿಡ್ತಾರೆ. ಮತ್ತೆ ಏನು ಒಂದು ಜಮೀನಿಂದ ಜಮೀನಿಗೆ ಸರ್ವೆ ಮಾಡಿಸಿರ್ತಾರೆ, ಸರ್ವೆ ಕಲ್ ಕರೆಕ್ಟ್ ಆಗಿರಲ್ಲ, ಅದ್ಬಸ್ತ್ ಕರೆಕ್ಟ್ ಆಗಿರಲ್ಲ. ಹಾಗಾಗಿ ಅವ್ರವ್ರ ಜಮೀನಿಗೆ ಅವ್ರವ್ರ ಜಾಗಕ್ಕೆ ತಂತಿ ಬೇಲಿ ಹಾಕ್ಸ್ಕೊಂಡ್ರೆ ಯಾವುದೇ ಕಾರಣಕ್ಕೆ ಜಗಳ ಬರಲ್ಲ ಸರ್. ದಾಯಾದಿ ಕಲಹ ಅಂತ ಫಸ್ಟೇ ಬರೋದಿಲ್ಲ. ಯಾಕೆಂದ್ರೆ ಒಂದೊಂದು ಇಂಚಿಗೂ ಜಗಳ ಆಡ್ತಾರೆ. ಅದ್ರ ಬದಲು ಅವ್ರವ್ರ ಜಾಗಕ್ಕೆ ಫೆನ್ಸಿಂಗ್ ಹಾಕ್ಸ್ಕೊಬಿಟ್ರೆ, ಕಲ್ಕಂಬ ಹಾಕ್ಸ್ಕೊಂಡ್ರೆ ಅವರು ಜಗಳ ಆಡಲ್ಲ, ಇವರು ಜಗಳ ಆಡಲ್ಲ. ಯಾವುದೇ ಕಾರಣಕ್ಕೂ ಈ ಕಲಹ ಅನ್ನೋದೇ ಬರಲ್ಲ ಸರ್. ಈ ವಿಚಾರಕ್ಕೆ ಏನ ನಾವು ರಿಕ್ವೆಸ್ಟ್ ಮಾಡಿದೆ ಅಂದ್ರೆ ಅವ್ರವ್ರ ಜಮೀನುಗಳಿಗೆ ತಂತಿ ಬೇಲಿ ಹಾಕ್ಸ್ಕೊಳ್ಳೋದ್ರಿಂದ ಅವರ ಜಮೀನು ಸುರಕ್ಷಿತ. ಮತ್ತೆ ಅವರು ಅಲ್ಲಿ ಜಗಳ ಆಡಬೇಕು ಒಂದು ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಸರ್. ಹಾಗಾಗಿ ಪ್ರತಿಯೊಬ್ರು ಅವ್ರವ್ರ ಜಾಗಕ್ಕೆ ಫೆನ್ಸಿಂಗ್ ಹಾಕ್ಸ್ಕೋಬೇಕು ಸರ್. ಹೌದು ಸರ್, ನಾವು ಸಿಮೆಂಟ್ ಕಂಬಕ್ಕೆ ನಾವು ಮಹತ್ವ ಕೊಡಲ್ಲ. ಯಾಕೆಂದ್ರೆ ಅದು ಬಿಸಿಲಿಗೆ ಒಣಗಿ ಹತ್ರ 2 ರಿಂದ 3 ವರ್ಷ 4 ವರ್ಷ ಬರ್ಬೋದು. ಅಷ್ಟು ಬಿಟ್ರೆ ಸಿಮೆಂಟ್ ಕಂಬ ಬಳಕೆ ಬರಲ್ಲ. ಕಲ್ಲು ಬಂದು ಹಸಿ ಕಲ್ಲಾಗಿರೋದ್ರಿಂದ ನಾವು ಈ ಕೋಲಾರ ಕಡೆ ತರಿಸೋದ್ರಿಂದ ಅವರು ಬಂಡೆಯಲ್ಲಿ ತಂದಿರ್ತಾರೆ. ಯಾವುದೇ ಕಾರಣಕ್ಕೂ ಅದತ್ರ ನಾವು ಹೇಳ್ತಾ ಇದೀವಿ
ಮಿನಿಮಮ್ ಕಲ್ಲು ಇರೋ ಗಂಟೆ ಶಾಶ್ವತ. ಕಲ್ಲು 40 ವರ್ಷ, ಮಿನಿಮಮ್ 50 ವರ್ಷ ಗಂಟೆ ಗ್ಯಾರಂಟಿ ಬರುತ್ತೆ ಸರ್. ಯಾವುದೇ ಕಾರಣಕ್ಕೂ ಏನು ಆಗಲ್ಲ. ಈ ನಾವು ಮಾಡೋ ಕೆಲಸದಲ್ಲಿ ಕಸ್ಟಮರ್ ಒಂದ್ ಕೆಲಸ ಕೊಟ್ರು ಅಂದ್ರೆ ನಾವು ಮಿನಿಮಮ್ 10 ವರ್ಷ ಸರ್ವಿಸ್ ಕೊಡ್ತೀವಿ ಸರ್. ಕಲ್ಲು ಮುರಿದೋದ್ರಪ್ಪ, ತಂತಿ ಕಟ್ಟಾದ್ರು ಸಹ ಅವ್ರು ಈ 10 ವರ್ಷದಲ್ಲಿ ಒಂದು ಸಲ ಫೋನ್ ಮಾಡಿದ್ರೆ ಸರ್, ಅವ್ರು ಇರೋ ಜಾಗಕ್ಕೆ ಹೋಗಿ ನಾವು ಈ 10 ವರ್ಷದಲ್ಲಿ ಎಲ್ಲಾ ಸರ್ವಿಸ್ ನ ಫ್ರೀ ಸರ್ವಿಸ್ ಮಾಡ್ಕೊಡ್ತೀವಿ ಸರ್. ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀರಾ? ಏನೇ ಆಗ್ಲಿ ಸರ್, ಒಂದು ಚೂರು ಡ್ಯಾಮೇಜ್ ಆದ್ರೂ ಸರ್ ನಾವು ಎಲ್ಲಾನು ರೆಡಿ ಮಾಡ್ಕೊಡ್ತೀವಿ ಸರ್. ಚಾರ್ಜ್ ಮಾಡಲ್ಲ ಸರ್? ಸರ್ 1 ರೂಪಾಯಿನೂ ಚಾರ್ಜ್ ಮಾಡಲ್ಲ ಸರ್. ಏನ್ ನಮ್ ಕಡೆಯಿಂದ ಏನ್ ಕೆಲಸ ಮಾಡಿರ್ತೀವಿ, ಆ ಕೆಲಸ ಮಾಡಿದ್ರೆ ನಾವು ಮಾಡಿರೋ ಕೆಲಸ ನಮ್ದೇ ಆದ್ರೆ ನಾವ್ ಯಾವ್ದೇ ಕಾರಣಕ್ಕೂ ಒಂದು ಕಸ್ಟಮರ್ 1 ರೂಪಾಯಿನೂ ಚಾರ್ಜ್ ಮಾಡಲ್ಲ. 10 ವರ್ಷ ಗ್ಯಾರಂಟಿ ಕೊಡ್ತೀವಿ. 10 ವರ್ಷ ಗ್ಯಾರಂಟಿ ಕೊಡ್ತೀವಿ. ಒಂದು ಚೂರ್ನು ಅವರು ಈಗ ನಾವು ರಾಮನಗರದಲ್ಲಿ ಇದೀವಿ, ಈಗ ಬಳ್ಳಾರಿಯಲ್ಲಿ ಕೆಲಸ ಮಾಡಿರ್ತೀವಿ ಅಂದ್ರೆ ಬಳ್ಳಾರಿಯಿಂದ ಫೋನ್ ಮಾಡಿದ್ರು ಅಲ್ಲಿಗೆ ಹೋಗಿ ಕೆಲಸನ ಫಿನಿಶಿಂಗ್ ಮಾಡ್ಕೊಡ್ತೀವಿ. 1 ರೂಪಾಯಿನೂ ಚಾರ್ಜ್ ಮಾಡಲ್ಲ ಸರ್. ಸರ್ ನಾವು ಬಂದು ಈ ಕಲ್ಲಿನ ವಿಚಾರಕ್ಕೆ ಬಂದ್ರೆ ಈ ಸುಟ್ ಕಲ್ಲನ್ನ ಯಾವ್ದೇ ಕಾರಣಕ್ಕೆ ಹಾಕಲ್ಲ, ಹಸಿ ಕಲ್ಲನ್ನ ಹಾಕ್ತಿವಿ. ಏನಕ್ಕೆ ಅಂದ್ರೆ ಸರ್, ನೀವು ಒಂದ್ಸಲಿ ಚೆಕ್ ಮಾಡಿ, ಯಾವ್ದೇ ಕಾರಣಕ್ಕೂ ನೀವು ಬೇರೆಯವ್ರು ಬಂದು ಚೆಕ್ ಮಾಡೋದು ಕರೆಕ್ಟ್ ಆಗಿರ್ಬೇಕು. ಈ ಹಸಿ ಕಲ್ಲು ತೆಳ್ಳೂರು ಬೀಳ್ದೋಗಲ್ಲ, ಕಟ್ಟಾಗಲ್ಲ, ಯಾವ್ದೇ ಕಾರಣ ಕಟ್ಟಾಗಲ್ಲ. ಈ ಸುಟ್ ಕಲ್ಲು ನಾವು ತಂದಿ ನೆಟ್ಟಿದ್ರುವೆ ಈ ತಂತಿ ಎಳಿಬೇಕಾದ್ರೆ ಕಟ್ಟಾಗ್ಬಿಡ್ತವೆ. ಯಾವ್ದೇ ಮತ್ತೆ ಸುಮ್ಮನೆ ಯಾರ ಫೋರ್ಸ್ ಆಗಿ ಬಂದು ತೆಳಿದ್ರು ಕಟ್ಟಾಗ್ಬಿಡ್ತವೆ. ಆ ಕಾರಣಕ್ಕೆ ನಾವೇನ್ ಮಾಡ್ತೀವಿ, ಈ ಹಸಿ ಕಲ್ಲುಗಳನ್ನೇ ಬಳಸ್ತೀವಿ, ಸುಟ್ ಕಲ್ಲು ಬಳಸಲ್ಲ. ಈ ಕಲ್ಲು ವಿಚಾರಕ್ಕೆ ಬಂದ್ರೆ ಕಲ್ಲು ನಾವ್ ಇಲ್ಲೆಲ್ಲೂ ತರದಿಲ್ಲ ಸರ್, ಲೋಕಲ್ ಕಲ್ಲು ಬಳಸಲ್ಲ. ಈ ನಾವು ಮೊದ್ಲು ಹೇಳ್ದಂಗೆ ಕೋಲಾರ ಟೇಕಲ್ಲು, ಬಳ್ಳಾರಿ ಎಂಪೆ ಸರ್. 10 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು. ನಾವು ಇಲ್ಲೊಂದ್ ಕೆಲಸ ಮಾಡ್ಕೊಟ್ಟಿದ್ದೀವಿ ಅಂದ್ರೆ ಅದೇ ಕಸ್ಟಮರ್ ಅಕ್ಕಪಕ್ಕದವ್ರಿಗೆ ಹೇಳಿ ಒಂದ್ 4-5 ಕೆಲಸ ಕೊಡಿಸ್ಬೇಕು. ಆ ತರ ಕೆಲಸ ಮಾಡ್ಕೊಡ್ತೀವಿ ಸರ್. ಸರ್ ಈಗ ಕಸ್ಟಮರ್ ಫೋನ್ ಮಾಡಿದಾಗ ಜಾಗ ನೋಡ್ತೀವಿ, ಫಸ್ಟ್ ಟೇಪ್ ಹಿಡಿದು ಅಳತೆ ಮಾಡ್ತೀವಿ, ಏನು ಬೌಂಡ್ರಿ ಇದೆ ಅಂತ ಹೇಳಿ. ಬೌಂಡ್ರಿ ಎಲ್ಲ ಅಳತೆ ಮಾಡಾದ್ಮೇಲೆ ಕಸ್ಟಮರ್ಗೆ ಇಷ್ಟು ಕಲ್ಲು ಬೇಕಾಗುತ್ತೆ ಅಂತ ಹೇಳ್ತೀವಿ. ಕಲ್ಲು ತಂತಿ ಲೇಬರ್ ಎನಿ ಒಂದು A to Z ನಮ್ದೇ ಇರುತ್ತೆ ಸರ್. ಹಾಗಾಗಿ ನಾವು ಕಸ್ಟಮರ್ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ, ಸರ್ ಇಷ್ಟ ಖರ್ಚಾಗುತ್ತೆ ಅಂತ ಹೇಳ್ತೀವಿ. ಓಕೆ, ರೇಟ್ ಎಲ್ಲ ಫೈನಲ್ ಆದ್ಮೇಲೆ ಸ್ಟಾರ್ಟಿಂಗ್ ಒಂದು 5,000 ರೂಪಾಯಿ ಅಡ್ವಾನ್ಸ್ ಇಸ್ಕೊಂತೀವಿ ಅಷ್ಟೇ. ಕಲ್ ಬಂದಾಗ ಕಲ್ ಪೇಮೆಂಟ್ ಇಸ್ಕೊಂತೀವಿ. ಪೇಮೆಂಟ್ ವಿಚಾರಕ್ಕೆ ಬಂದ್ರೆ ತಂತಿ ಬಂದಾಗ ತಂತಿ ಪೇಮೆಂಟ್ ಇಸ್ಕೊಂತೀವಿ. ಕೆಲಸ ಎಲ್ಲ ಫಿನಿಶಿಂಗ್ ಆದ್ಮೇಲೆ ಲೇಬರ್ ಪೇಮೆಂಟ್ ಇಸ್ಕೊಂತೀವಿ ಸರ್. ಫೈನಲ್ ಪೇಮೆಂಟ್ ಇಸ್ಕೊಂತೀವಿ ಸರ್. ಈಗ ಕಲ್ಲಿನ ವಿಚಾರಕ್ಕೆ ಬಂದ್ರೆ ಕಲ್ಲು ತಂತಿ ಲೇಬರ್ A to Z ಎಲ್ಲಾನು ಟ್ರಾನ್ಸ್ಪೋರ್ಟ್ ಸಹ 1 ರೂಪಾಯಿನೂ ಕಸ್ಟಮರ್ ಹತ್ರ ಒಂದು ಟೀ ಸಹ ಎಕ್ಸೆಪ್ಟ್ ಮಾಡಲ್ಲ ಸರ್. ಕೆಲಸ ವಹಿಸರ ಕೆಲಸ ಫಿನಿಶಿಂಗ್ ಮಾಡ್ಕೊಡ್ತೀವಿ. ಅಷ್ಟು ಬಿಟ್ರೆ ಕಸ್ಟಮರ್ ಹತ್ರ ಯಾವುದೇ ರೀತಿ ಎಕ್ಸ್ಟ್ರಾ ದುಡ್ಡನ್ನ ನಾವು ಕೇಳೋದಿಲ್ಲ ಸರ್. ಇಲ್ಲಿ ಜಾಗ ನೋಡಿ, ಕೆಲವೊಬ್ರು 5 ಅಡಿ ಒಂದ್ ಕಲ್ಲು ಹಾಕ್ಸ್ತಾರೆ, 6 ಅಡಿ ಒಂದ್ ಕಲ್ಲು ಹಾಕ್ಸ್ತಾರೆ. ಈ ಜಾಗದಲ್ಲಿ 6 ಅಡಿ ಒಂದ್ ಕಲ್ಲು ಹಾಕ್ಸಿದ್ದಾರೆ. ಹಾಗಾಗಿ ಕೆಲವೊಬ್ರೆಲ್ಲ 7 ಅಡಿಗೆ ಹಾಕಿ ಅಂತಾರೆ. 7 ಅಡಿ ತಂತಿ ಟೈಟ್ ಬರಲ್ಲ. ಈ ತಂತಿ ಟೈಟ್ ಬರಲ್ಲ ಅಂದ್ರೆ ಸುಮ್ನೆ ಅವ್ರ ತಂತಿ ಬೇಲಿ ಹಾಕ್ಸಿರೋದು ವೇಸ್ಟ್. ಇಲ್ಲಿ ನೋಡಿ, ಈ ಮೂಲೆಯಲ್ಲಿ ಡಬಲ್ ಕಲ್ ಕೊಡ್ತೀವಿ. ಡಬಲ್ ಕಲ್ ಏನ್ ಕೊಡ್ತೀವಿ ಅಂದ್ರೆ, ಸಪೋಸ್ ಈ ಲೈನ್ ಎಲ್ಲ ಪೂರ್ತಿ ಈ ಮೂಲೆ ಕಲ್ ಮೇಲೆ ಡಿಪೆಂಡ್ ಆಗಿರ್ತದೆ. ಬೈ ಚಾನ್ಸ್ ಒಂದು ಕಲ್ ಕಟ್ ಆದ್ರೂ ಇನ್ನೊಂದು ಕಲ್ ಸಪೋರ್ಟ್ ಆಗಿರ್ಲಿ ಅನ್ನೋದಕ್ಕೆ ನಾವು ಡಬಲ್ ಕಲ್ ಕೊಡೋದು. ಮತ್ತೆ ಡಬಲ್ ಕಲ್ಗೆ ಒಂದೊಂದು ಸಪೋರ್ಟ್ ಆಗಿ ಒಂದ್ ಕಲ್ ಕೊಡ್ತೀವಿ, ಸಪೋರ್ಟ್ ಕಲ್ ಅಂತೇಳಿ. ಏನಕ್ಕೆ ಅಂದ್ರೆ ಈ ಲೈನ್ ಏನ್ ಡಿಪೆಂಡ್ ಆಗಿರುತ್ತೆ, ಹಾಗಾಗಿ ನಾವು ಕೊಡೋ ಸಪೋರ್ಟ್ ಕಲ್ಲಿಂದನೇ ಡಿಪೆಂಡ್ ಆಗಿರುತ್ತೆ ಸರ್. ಹಾಗಾಗಿ ನಾವು 7 ಕಲ್ಗೆ ಒಂದು ಸಪೋರ್ಟ್ ಕಲ್ ಕೊಡ್ತಾ ಇದೀವಿ ಸರ್. 99% ಇಲ್ಲ, ಆದ್ರೆ ಬೈ ಚಾನ್ಸ್ 1%, 2% ಇದ್ರೆ ಆ ವಿಚಾರಕ್ಕೆ ನಾವೇನ್ ಮಾಡ್ತೀವಿ, ಮೂಲೆಯಲ್ಲಿ ಡಬಲ್ ಕಲ್ ಕೊಡ್ತೀವಿ ಸರ್. ಕೆಲವೊಂದು ಕಸ್ಟಮರ್ ಹೊರಗಡೆ ಇರ್ತಾರೆ, ನಮ್ ಕೆಲಸನ ವಹಿಸ್ಬಿಡ್ತಾರೆ. ಹಾಗಾಗಿ ಕೆಲವೊಂದು ಕಸ್ಟಮರ್ ಭಯ ಬೀಳ್ತಾರೆ ಸರ್. ಭಯ ಬೀಳೋದಂತದ್ದು ಏನೂ ಇಲ್ಲ. ಯಾಕೆಂದ್ರೆ ನಮ್ಗೆ ಒಂದ್ಸಲಿ ಬೌಂಡ್ರಿಯ ಬಂದು ಒಪ್ಪಿಸ್ಬಿಟ್ಟವ್ರೆ ಸರ್. ಕಸ್ಟಮರ್ ಇರ್ಲಿ ಇಲ್ದೆ ಹೋಗ್ಲಿ, ಕೆಲಸ ಸ್ಟಾರ್ಟ್ ಆಗಿತ್ತವಿಂದ ಹಿಡಿದು ಕೆಲಸ ಎಂಡ ಆಗಂಟನು ನಾನೇ ಇರ್ತೀನಿ ಸರ್. ನಾನೇ ನಿಂತು ಕೆಲಸನ ಫಿನಿಶಿಂಗ್ ಮಾಡ್ಕೊಡ್ತೀನಿ. ಹಾಗಾಗಿ ಕೆಲವೊಬ್ರೆಲ್ಲ ಎದುರ್ತಾರೆ, ತಡಿಯಪ್ಪ ಕೆಲಸ ಹೆಂಗ್ ಕೊಡೋದು, ಏನ್ ಮಾಡ್ತಾರೋ ಎತ್ ಮಾಡ್ತಾರಂತ. ಆತರ ಏನು ಭಯ ಇಲ್ಲ ಸರ್. ಅವರು ಓನರ್ ಇರ್ಲಿ ಇಲ್ದೆ ಹೋಗ್ಲಿ, ಜಾಗ ಒಂದು ತೋರಿಸ್ಕೊಟ್ರೆ ಸರ್, ತಂತಿ ಲೇಬರು ಟ್ರಾನ್ಸ್ಪೋರ್ಟ್ ಇಂದ ಹಿಡಿದು A to Z ಫಿನಿಶಿಂಗ್ ಮಾಡೋ ನಾನೇ ಇರ್ತೀನಿ ಸರ್. ಎಲ್ಲಾ ಕೆಲಸನು ಅವ್ರ ಹೇಳಿದ ರೀತಿಯಲ್ಲೇ ಫಿನಿಶಿಂಗ್ ಮಾಡ್ಕೊಡ್ತೀವಿ ಸರ್. ಸರ್ ರೇಟ್ ವಿಷಯಕ್ಕೆ ಬಂದ್ರೆ, ಈಗ ಫೆನ್ಸಿಂಗ್ ರೇಟ್ ವಿಷಯಕ್ಕೆ ಬಂದ್ರೆ ನೀವು ಫಿಕ್ಸ್ ರೇಟಾ ಅಥವಾ ನೆಗೋಷಿಯಬಲ್ ಮಾಡ್ತೀರಾ ಹೆಚ್ಚು ಕಮ್ಮಿ? ಸರ್ ಆತರ ಏನಿಲ್ಲ ಸರ್. ಈ ಕಸ್ಟಮರ್ ಕೆಲವೊಬ್ರು ಬಡವರು ಇರ್ತಾರೆ, ಬಗ್ರು ಇರ್ತಾರೆ. ಹಾಗಾಗಿ ರೈತರಿಗೆ ಅನುಕೂಲ ಆಗೋ ರೀತಿಲೇ ತಂದಿ ಬೇಲಿ ಮಾಡ್ಕೊಡ್ತೀವಿ ಸರ್. ಅವ್ರು ಹೇಳಿದ ಲೋ ಬಜೆಟ್ ಅಲ್ಲೇ ತಂದಿ ಬೇಲಿ ಮಾಡ್ಕೊಡ್ತೀವಿ ಸರ್. ಫಿಕ್ಸಿಂಗ್ ಅಂತ ಏನಿಲ್ಲ ಸರ್. ಅಮೌಂಟ್ ಏನ್ ಫಿಕ್ಸಿಂಗ್ ಏನಂತ ಏನಿಲ್ಲ ಸರ್. ಈ ಕಸ್ಟಮರ್ ಕೆಲವೊಬ್ರೆಲ್ಲ ತೀರಾ ಬಡವರು ಇರ್ತಾರೆ, ಅಂತವ್ರು ತಂದಿ ಬೇಲಿ ಹಾಕ್ಸಕ್ ಟ್ರೈ ಮಾಡ್ತಾರೆ. ಅಂತವ್ರಿಗೆಲ್ಲ ಅವ್ರ ಏನ್ ಬಜೆಟ್ ಇರುತ್ತಾ ಆ ಬಜೆಟ್ಗೋಸ್ಕರನೇ ತಂದಿ ಬೇಲಿ ಹಾಕೊಡ್ತೀವಿ ಸರ್. ನಮಸ್ತೆ, ನಮ್ಮ ಹೆಸರು ಸುರೇಶ್. ನಾವು ಕೆಂಪೇಗೌಡದೊಡ್ಡಿಯವರು. ಮಾಗಡಿ ಲಕ್ಷ್ಮೀಪುರ ರೋಡಲ್ಲಿ ಬರ್ತದೆ. ಪಕ್ಕದಲ್ಲಿ ಬೆಂಗಳೂರು ಮೈಸೂರು ಪಕ್ಕದಲ್ಲಿ ಬೈಪಾಸ್ ಹೋಗಿದೆ. ಅದ್ರ ಪಕ್ಕ ನಮ್ದು ಜಾಗ ಇತ್ತು 1 ಎಕರೆ. ಈ ಜಾಗದಲ್ಲಿ ಮುಳ್ತಂತಿ ಹಾಕ್ಬೇಕು ಅಂತ ಸುಮಾರು ಕಡೆ ವಿಚಾರಿಸಿದಾಗ ಮುನ್ರಾಜು ಅಂತೇಳಿ ಒಬ್ರು ನಮ್ಗೆ ಪರಿಚಯ ಆದ್ರು. ಆ ಅಪ್ಪನ ಕೆಲಸ ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ನಾನು ಜೊತೆಲೆ ಇದ್ದು ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾನೆ. 7 ಲೈನ್ ತಂತಿ ಹಾಕಿದ್ದಾನೆ, 8 ಅಡಿ ಕಲ್ಲು ಹಾಕಿದ್ದಾನೆ. ಚೆನ್ನಾಗ್ ಮಾಡಿದ.
3 ದಿನದಲ್ಲೆಲ್ಲ ಕೆಲಸ ಮುಗಿಸ್ಕೊಟ್ಟ. ಪರವಾಗಿಲ್ಲ, ಕೆಲಸ ಕೊಡ್ಬೋದು. ಮತ್ತೆ ಒಳ್ಳೆ ಕೊಟೇಶನ್ ಕೊಟ್ಟಿದ್ದ, ಆ ಕೊಟೇಶನ್ ತಕ್ಕಂತೆ ಕೆಲಸ ಮಾಡ್ಕೊಟ್ಟಿದ್ದಾನೆ. ತುಂಬಾ ಹಿಡಿಸಿದೆ ಕೆಲಸ. ನಾನು ಸುಮಾರು ಜನಕ್ಕೆ ಹೇಳ್ತಿದ್ದೀನಿ, ಒಳ್ಳೆ ಹುಡುಗ ಕೆಲಸ ಮಾಡ್ತಾನೆ, ಕೊಡಿ ಅಂತ ಹೇಳಿದ್ದೀನಿ. ಕೊಡ್ಬೋದು, ಕೆಲಸ ಮಾಡ್ತಾನೆ. ಪ್ರಿಯ ಯೂಟ್ಯೂಬ್ ಸ್ನೇಹಿತರೆ, ಇಂದು ರಾಮನಗರ ಜಿಲ್ಲೆಯ ಮುನಿಸ್ವಾಮಿಯವರಾದ ಅಕ್ಷಯ್ ಎಂಟರ್ಪ್ರೈಸಸ್ ಫೆನ್ಸಿಂಗ್ ಕಂಪನಿಯವರಿಂದ ನಮ್ಮ ಕೃಷಿ ಸಂಪತ್ತು ಯೂಟ್ಯೂಬ್ ಚಾನಲ್ಗೆ ಫೆನ್ಸಿಂಗ್ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ಇಂದಿನ ರೈತರಿಗಾಗಲಿ ಅಥವಾ ಪ್ರಾಪರ್ಟಿ ಮಡಗಿರೋರಾಗಲಿ ಅಥವಾ ಎಷ್ಟೋ ಜಾಗಗಳು ಇರ್ತವೆ, ಕೆಲವರು ಲೇಔಟು ಸೈಟು ಇದೆಲ್ಲ ಇರ್ತವೆ. ಬಟ್ ಆದರೆ ಅವ್ರಿಗೆ ಆ ಪ್ರಾಪರ್ಟಿ ಭದ್ರತೆಗಳು ಮಾಡ್ಕೊಂಡಿರಲ್ಲ. ಆದರೆ ಈ ಫೆನ್ಸಿಂಗ್ ಮಾಡೋದ್ರಿಂದ ಎಷ್ಟು ಅನುಕೂಲತೆ ಹಾಗೂ ಎಷ್ಟು ನಮ್ಮ ಸುರಕ್ಷತೆ, ನಮ್ಮ ಪ್ರಾಪರ್ಟಿನ ಎಷ್ಟು ಸುರಕ್ಷತೆ ಮಾಡ್ಕೋಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೂ ಇವರು ಇಲ್ಲಿ ಈಗ ಬ್ರಾಹ್ಮಣರ ಅಂತ ಅಲ್ಲ, ಇಡೀ ಕರ್ನಾಟಕ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಇವರು ಕೆಲಸಗಳು ಮಾಡ್ಕೊಡ್ತಾರೆ. ಅದರಿಂದ ಇಡೀ ಕರ್ನಾಟಕದ ಯಾವುದೇ ಮೂಲೆಯಲ್ಲಾಗಲಿ ಇವರು ಫೆನ್ಸಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಡ್ತಾರೆ. ಹಾಗೂ ತುಂಬಾ ಚೀಪಬಲ್ ಅಂದ್ರೆ ರೀಸನಬಲ್ ಪ್ರೈಸ್ ಮಾಡ್ಕೊಡ್ತಾರೆ. ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಇವರ ಮುನಿಸ್ವಾಮಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಹಾಗೂ ನಿಮ್ಮ ಜಾಗವನ್ನಾಗಲಿ ನಿಮ್ಮ ಸೈಟ್ಗಳಾಗಲಿ ಯಾವುದೇ ಆಗಲಿ ಅದನ್ನ ಭದ್ರತೆ ಮಾಡಿಕೊಳ್ಳೋದ್ರ ಬಗ್ಗೆ ಯೋಚಿಸಬೇಕೆಂದು ನಾನು ಕೇಳ್ಕೊಳ್ತಿದ್ದೇನೆ.